ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಸಿಂದಗಿ ನಗರದ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಬೃಹತ್ ಜಾಗೃತಿ ಜಾಥಾವನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳಲಾಯಿತು. ನಗರದ ತಹಶೀಲ್ದಾರ್ ಕಚೇರಿಯಿಂದ ಆರಂಭವಾದ ಜಾಥಾಕ್ಕೆ ತಹಶೀಲ್ದಾರ್ ಕರೆಪ್ಪ ಬೆಳ್ಳಿ ಅವರು ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಟಿ.ಎಸ್. ಆಲ್ಗೂರ್, ತಾಲೂಕು ಪಂಚಾಯತ್ ಇಒ ಶ್ರೀ ರಾಮು ಅಗ್ನಿ, ನಗರಸಭೆ ಪೌರಾಯುಕ್ತರು ಶ್ರೀ ರವಿ ಶುರುಗುಪ್ಪಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶ್ರೀ ವೈಸಿ ಮಯೂರ್, ತಹಶೀಲ್ದಾರ್ ಕಚೇರಿಯ ಶ್ರೇಷ್ಠದಾರರಾದ ಶ್ರೀ ಎಂ ಚಟ್ರಕಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಿಂದಗಿ ಪಟ್ಟಣದ ಶಾಲೆಗಳ ಮುಖ್ಯ ಗುರುಗಳು, ಶಿಕ್ಷಕರು, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಜಾಥಾದಲ್ಲಿ ಭಾಗವಹಿಸಿ ಮತದಾರರ ಪಟ್ಟಿಯ ಮಹತ್ವ ಹಾಗೂ ಮತದಾನದ ಹಕ್ಕಿನ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಿದರು. ಜಾಥಾದ ವೇಳೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ಮನೆ ಮನೆಗೆ ಭೇಟಿ ನೀಡುವ ಬಿಎಲ್ಒ ಅಧಿಕಾರಿಗಳಿಗೆ ಅಗತ್ಯ ದಾಖಲೆಗಳನ್ನು ಒದಗಿಸಿ ಸಂಪೂರ್ಣ ಸಹಕರಿಸುವಂತೆ ಮನವಿ ಮಾಡಲಾಯಿತು. ಮತದಾರರ ಹೆಸರು ಸೇರ್ಪಡೆ, ತಿದ್ದುಪಡಿ, ವಿಳಾಸ ಬದಲಾವಣೆ ಸೇರಿದಂತೆ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಬಿಎಲ್ಒಗಳಿಗೆ ಸಹಕರಿಸುವ ಮೂಲಕ ನಿಖರ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸಲು ಪ್ರತಿಯೊಬ್ಬ ನಾಗರಿಕರು ಕೈ ಜೋಡಿಸಬೇಕು ಎಂದು ಜಾಗೃತಿ ಮೂಡಿಸಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಈ ಜಾಗೃತಿ ಜಾಥಾ ಯಶಸ್ವಿಯಾಗಿ ನೆರವೇರಿದ್ದು ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಮತದಾರನ ಜವಾಬ್ದಾರಿಯನ್ನು ನೆನಪಿಸುವ ಸಂದೇಶವನ್ನು ಸಾರಿತು. ಎಲ್ರಿಗೂ ನಮಸ್ಕಾರ. ಮಾನ್ಯ ಚುನಾವಣಾ ಆಯೋಗದ ಒಂದು ಸೂಚನೆಯಂತೆ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಸ್ಐಆರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಒಂದು ಕಾರ್ಯವು ಈಗಾಗಲೇ ಪ್ರಗತಿಯಲ್ಲಿದ್ದು ದಿನಾಂಕ 30 ಜೂನ್ 2026ರಿಂದ ಈ ಕಾರ್ಯ ಆಲ್ರೆಡಿ ಪ್ರಾರಂಭವಾಗಿದೆ. ಆ 30ನೇ ತಾರೀಕಿನಿಂದ ನಮ್ಮ ಏನು ಸಿಂದಗಿ ಮತಕ್ಷೇತ್ರದಲ್ಲಿ ಒಟ್ಟಾರೆ 2,50,600 ಮತದಾರರಿದ್ದಾರೆ. ಅದರಲ್ಲಿ 267 ಬಿಎಲ್ಒಗಳಿದ್ದಾರೆ. ಆಮೇಲೆ 27 ಸೂಪರ್ವೈಸರ್ಸ್ ಇದ್ದಾರೆ. ಸೊ ಎಲ್ಲ ನಮ್ಮ 267 ಬಿಎಲ್ಒಗಳು ಪ್ರತಿಯೊಬ್ಬ ಮತದಾರರ ಮನೆಗೆ ಬಂದ್ಬಿಟ್ಟು ಈಗಾಗಲೇ ಎನ್ಯುಮರೇಷನ್ ಫಾರ್ಮ್ ಅಂದ್ಬಿಟ್ಟು ತಮ್ಮ ಮನೆಗೆ ಹಂಚುವ ಕಾರ್ಯವನ್ನು ದಿನಾಂಕ 30ನೇ ತಾರೀಕಿಂದಲೇ ಪ್ರಗತಿ ಶುರು ಮಾಡಿದ್ದಾರೆ. ಈಗಾಗಲೇ ಬಹಳಷ್ಟು ಎನ್ಯುಮರೇಷನ್ ಫಾರ್ಮ್ ಅನ್ನು ನಮ್ಮ ಬಿಎಲ್ಒ ಬಂದ್ಬಿಟ್ಟು ತಮ್ಮ ಮನೆಗೆ ಕೊಟ್ಟು ಈಗಾಗಲೇ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಎನ್ಯುಮರೇಷನ್ ಫಾರ್ಮ್ ಅಲ್ಲಿ ಈ ಒಂದು ಎಸ್ಐಆರ್ ಕಾರ್ಯದ ಮುಖ್ಯ ಉದ್ದೇಶ ಏನಂದ್ರೆ ಯಾವುದೇ ಒಬ್ಬ ಅರ್ಹ ಮತದಾರರು ಕೂಡ ಮತದಾರರ ಪಟ್ಟಿಯಿಂದ ಕೈ ಬಿಟ್ಟು ಹೋಗಬಾರ್ದು ಮತ್ತು ಅನರ್ಹ ಮತದಾರರನ್ನು ನಾವು ಮತದಾರರ ಪಟ್ಟಿಯಿಂದ ತೆಗಿಬೇಕು ಅನ್ನೋದೇ ಈ ಒಂದು ನಮ್ಮ ಮುಖ್ಯ ಚುನಾವಣಾ ಆಯೋಗದ ಒಂದು ನಿರ್ದೇಶನದಂತೆ ನಾವು ಇಂದು ಎಸ್ಐಆರ್ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಸುಮಾರು ಇದಕ್ಕೆ ಒಂದು ಪ್ರೀ ಎಸ್ಐಆರ್ ಅಂತ ಹೇಳ್ಬಿಟ್ಟು ನಾವು ಮ್ಯಾಪಿಂಗ್ ಈಗಾಗಲೇ ಮಾಡಿದ್ದೇವೆ. ಬಟ್ ಇವಾಗ ನಾನು ಸಿಂದಗಿ ಮತಕ್ಷೇತ್ರದ ಎಲ್ಲ ಒಂದು ಮತದಾರರಲ್ಲಿ ಏನು ವಿನಂತಿ ಮಾಡ್ಕೊತೀನಿ ಅಂದ್ರೆ ನಮ್ಮ ಮತದಾರರಿಗೆ ನಮ್ಮ ಬಿಎಲ್ಒಗಳು ತಮ್ಮ ಮನೆಗೆ ಬಂದಾಗ ಅವರು ತಮಗೆ ಎನ್ಯುಮರೇಷನ್ ಫಾರ್ಮ್ ಕೊಡ್ತಿದ್ದಾರೆ. ಆ ಮತದಾರರ ಹೆಸರು 2002ರಲ್ಲಿದ್ರೆ ಅವರು ಆ 2002ರಲ್ಲಿ ಇರತಕ್ಕಂತ ಮತಗಟ್ಟೆಯ ಹೆಸರು, ಮತಗಟ್ಟೆಯ ಸೀರಿಯಲ್ ನಂಬರ್ ಮತ್ತು ಕ್ರಮ ಸಂಖ್ಯೆಯನ್ನು ನಮ್ಮ ಬಿಎಲ್ಒಗೆ ಒದಗಿಸಿ ನೀವು ಆ ಎನ್ಯುಮರೇಷನ್ ಫಾರ್ಮ್ ಅನ್ನ ಸೈನ್ ಮಾಡ್ಬಿಟ್ಟು ನಮ್ಮ ಬಿಎಲ್ಒ ಹತ್ರ ಕೊಟ್ರೆ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಮುಂದುವರೆದು ಹೋಗುತ್ತೆ. ಸಪೋಸ್ ಏನಾದ್ರೂ ಅವರು 2002ರಲ್ಲಿ ಅವ್ರು ಇರಲಿಲ್ಲ ಆ ಮತದಾರರಂದು, ಅವಾಗ ಅವ್ರ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿದು 2002 ಡೀಟೇಲ್ಸ್ ಕೊಟ್ಟರೆ ಅದೇ ಸೀರಿಯಲ್ ನಂಬರ್ ಅನ್ನ ಅವ್ರಿಗೆ ನಾವು ಮ್ಯಾಪಿಂಗ್ ಮಾಡ್ಕೊಂಡು ಅಂತವ್ರಿಗೂ ಕೂಡ ಮತದಾರರ ಪಟ್ಟಿಯಲ್ಲಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇವೆ. ಸೊ ಈಗಾಗಲೇ ಕಾರ್ಯ ಬಹಳ ಪ್ರಗತಿಯಲ್ಲಿ ಸಾಗಿದೆ. ನಾವು ಈಗಾಗಲೇ ಒಂದು 85% ಫಾರ್ಮ್ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಆಮೇಲೆ ಒಂದು 15% ಫಾರ್ಮ್ ಆಲ್ರೆಡಿ ಡಿಸ್ಟ್ರೈಜ್ ಮಾಡಿದೀವಿ. ಸೊ ಜನರಲ್ಲಿ ಜಾಗೃತಿ ಮೂಡುವ ಸಂಬಂಧ ನಾವು ನಮ್ಮ ಸ್ವೀಪ್ ಕಮಿಟಿ ಅಧ್ಯಕ್ಷರು ಸಿಂದಗಿ ಮತಕ್ಷೇತ್ರದ ಎಲ್ಲ ಜನರಲ್ಲೂ ಕೂಡ ಈ ಎಸ್ಐಆರ್ ಪ್ರಗತಿಯ ಬಗ್ಗೆ ಒಂದು ಅರಿವು ಮೂಡಿಸಬೇಕಂತ ಹೇಳ್ಬಿಟ್ಟು ಇಂದು ನಮ್ಮ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ಹಾಗೂ ನಮ್ಮ ಮುನ್ಸಿಪಾಲಿಟಿಯವರ ಸಹಯೋಗದೊಂದಿಗೆ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಜಾಗೃತಿ ಕಾರ್ಯಕ್ರಮದ ಮೂಲಕ ಸಿಂದಗಿ ಮತಕ್ಷೇತ್ರದ ಎಲ್ಲ ಮತದಾರರಿಗೂ ಕೂಡ ನಾವು ನಮ್ಮ ಚುನಾವಣೆ ಶಾಖೆಯಿಂದ ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ ನಮ್ಮ ಬಿಎಲ್ಒಗಳು ತಮ್ಮ ಮನೆಗೆ ಬಂದಾಗ ಸಹಕಾರ ಮಾಡಿ ತಮ್ಮ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಉಳಿಸಿಕೊಳ್ಳಕ್ಕೆ ನೀವು ಸಹಕಾರ ಮಾಡಬೇಕು. ಇದರಿಂದ ನಾವು ಒಂದು ಸದೃಢವಾದ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಕೊಟ್ಟಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು. ಮತ್ತೊಮ್ಮೆ ನಾನು ಹೇಳಿದಾಗೆ ಈ ಒಂದು ಎಸ್ಐಆರ್ ಒಂದು ಮುಖ್ಯ ಉದ್ದೇಶ ಏನಂದ್ರೆ ಯಾವುದೇ ಒಬ್ಬ ಅರ್ಹ ಮತದಾರರು ಕೂಡ ಚುನಾವಣಾ ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗಬಾರ್ದು ಮತ್ತು ಅನರ್ಹ ಮತದಾರರೆಲ್ಲರೂ ಚುನಾವಣಾ ವೋಟರ್ ಲಿಸ್ಟ್ ಇರುತ್ತಲ್ಲ ಅದರಿಂದ ಅವನ್ನೆಲ್ಲ ತೆಗೆದಾಗುತ್ತೆ. ಸೊ ಇವಾಗ ನಾವೆಲ್ಲರೂ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ರಿ, ಅವರೆಲ್ಲರೂ ಕೂಡ ಶಿಸ್ತಿನಿಂದ ನಮ್ಮ ಅಂಬೇಡ್ಕರ್ ಸರ್ಕಲ್ ಆಮೇಲೆ ವಿವೇಕಾನಂದ ಸರ್ಕಲ್ ಇಲ್ಲಿ ಒಂದು ಜಾಥಾ ಮಾಡಿಬಿಟ್ಟು ವಾಪಸ್ ಇಲ್ಲೇ ಬಂದ್ಬಿಟ್ಟು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾರೆ. ಧನ್ಯವಾದಗಳು.